ನಮಸ್ಕಾರ. ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ಮೈಸೂರು ಸಂಸ್ಥಾನ ಸ್ಥಾಪನೆಯ ಹಿಂದಿದೆ ವೀರಾವೇಶದ ಕತೆ. ಮೈಸೂರಿಗೂ ವಿಜಯನಗರಕ್ಕೂ ಇದೆ ಅಚ್ಚಳಿಯದ ಸಂಬಂಧ. ಇದು ಯದುವಂಶ ವೀರರ 7 ಬೀಳಿನ ಸಂಪೂರ್ಣ ಇತಿಹಾಸ. ಇದೇ ಈ ಹೊತ್ತಿನ ವಿಶೇಷ ಮಹಾಸಂಸ್ಥಾನ. ಇದು ಇಡೀ ಕರುನಾಡೆ ಮೆಚ್ಚುವಂತಹ ರಾಜಮನೆತನ. ಅದು ಮೈಸೂರು ಒಡೆಯರು ಆಳಿದಂತಹ ಮಹಾಸಂಸ್ಥಾನ. ನಮ್ಮ ಈಗಿನ ಪರಂಪರೆ ಸಂಪ್ರದಾಯವನ್ನ ಉಳಿಸಿಕೊಂಡು ಬೆಳೆಸಿದ ಕೀರ್ತಿ ಈ ಸಂಸ್ಥಾನದ ದೊರೆಗಳಿಗೆ ಸಲ್ಲುತ್ತದೆ. ಅಷ್ಟಕ್ಕೂ ಈ ಮಹಾರಾಜರ ಮೂಲ ಯಾವುದು? ಇವರು ಬಂದಿತಾದ್ರೂ ಎಲ್ಲಿಂದ? ಕರ್ನಾಟಕ ರಾಜ್ಯಕ್ಕೆ ಇವರು ಕೊಟ್ಟ ಕೊಡುಗೆಗಳೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮೈಸೂರು ದೊರೆಗಳು ಇವರದು 500 ವರ್ಷಗಳಿಗೂ ಅಧಿಕವಾಗಿ ಕರ್ನಾಟಕವನ್ನ ಆಳಿದ ಅರಸು ಮನೆತನ. ರಾಜ್ಯದ ಪ್ರಗತಿಗೋಸ್ಕರ, ಜನತೆಯ ಉದ್ಧಾರಕ್ಕೋಸ್ಕರ ಶ್ರಮಿಸಿದ ಅದ್ವಿತೀಯ ರಾಜ ಕುಟುಂಬ ಒಡೆಯರದ್ದು ಅಂದ್ರೆ ತಪ್ಪಾಗಲಾರದು. ಇಂಥದ್ದೊಂದು ಅರಸರ ಪರಂಪರೆ ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ ನೋಡಿ. ಅದು 13ನೇ ಶತಮಾನ. ಜಗತ್ತಿನ ಕಣ್ಣು ಕುಕ್ಕುವಂತೆ ವಿಜೃಂಭಿಸಿತ್ತು ಕನ್ನಡ ಸಾಮ್ರಾಜ್ಯ. ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಮಾರುತ್ತಿದ್ದ ಕಾಲ ಅದು. ಸುಖ ಸಂಪತ್ತು ಅನ್ನೋದು ಇಲ್ಲಿ ಕಾಲು ಚಾಚಿ ಮಲಗಿತ್ತು. ಈ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ, ಇಲ್ಲಿನ ರಾಜನೀತಿ ಆಡಳಿತ ಶಾಸ್ತ್ರ ಕಲಿಯೋಕೆ ನಾನಾ ದೇಶಗಳಿಂದ ಅದೆಷ್ಟೋ ಮಂದಿ ಪ್ರವಾಸಿಗರು ಬಂದು ಹೋದ್ರು. ಇಲ್ಲಿನ ಸಂಸ್ಕೃತಿ ಸಂಸ್ಕಾರವನ್ನ ನೋಡಿ ದಂಗಾಗಿದ್ರು. ಇಂತಹದ್ದೊಂದು ಅಭೂತಪೂರ್ವ ಸಾಮ್ರಾಜ್ಯ ಯಾವುದು ಅಂತ ಯೋಚಿಸ್ತಿದ್ದೀರಾ? ಅದೇ ಕನ್ನಡದ ಕೀರ್ತಿಯನ್ನ ಜಗದ್ವಿಖ್ಯಾತಿಗೊಳಿಸಿದ ವಿಜಯನಗರ ಸಾಮ್ರಾಜ್ಯ. ಹೌದು, ವಿಜಯನಗರ ಸಾಮ್ರಾಜ್ಯ ತನ್ನ ಆಡಳಿತ ವೈಖರಿಯಿಂದ, ಶಿಲ್ಪಕಲಾ ನೈಪುಣ್ಯದಿಂದ, ಅದಕ್ಕಿಂತಲೂ ಹೆಚ್ಚಾಗಿ ಶೌರ್ಯ ಪರಾಕ್ರಮದಿಂದ ವಿಖ್ಯಾತಿ ಪಡೆದಿತ್ತು. ವಿಜಯನಗರದ ಅಡಿಯಲ್ಲಿ ಹಲವಾರು ಸಾಮಂತ ರಾಜ್ಯಗಳಿದ್ವು. ಅವುಗಳಲ್ಲೊಂದು ಈ ಮೈಸೂರು ಸಂಸ್ಥಾನ. ಕೊರಗಳ್ಳಿ ಮಾರನಾಯ್ಕ. ಈತನ ದುಷ್ಟತನ ಎಂಥದ್ದು ಅಂತ ತಿಳಿದುಕೊಂಡ ಯದುರಾಯ ಮಾರನಾಯ್ಕನ ವಿರುದ್ಧ ಹೋರಾಟಕ್ಕೆ ನಿಂತರು. ಯದುರಾಯರ ವೀರಾವೇಶದ ಹೋರಾಟದಿಂದ ಮಾರನಾಯ್ಕ ಮೃತಪಟ್ಟ. ನಂತರ ಯದುರಾಯರಿಗೆ ಚಾಮರಾಜನ ಮಗಳು ದೇವಜಮ್ಮಣ್ಣಿ ಜೊತೆ ಮದುವೆಯಾಯಿತು. ಆಗಿಂದ ರಾಜ ವಿಜಯರಾಜರು ಯದುರಾಯರಾದ್ರು. ಅವತ್ತಿನಿಂದಲೇ ಮೈಸೂರು ಸಂಸ್ಥಾನದ ಆಡಳಿತ ಯದುವಂಶದ ಕೈ ಸೇರ್ತು. ಇತಿಹಾಸದ ಪ್ರಕಾರ ಯದುವಂಶ ತನ್ನ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದ್ದು 1399ರಲ್ಲಿ. ಯದುವಂಶ ಒಡೆಯರ ಮೊದಲ ದೊರೆ ಯದುರಾಯ.
ಇವರು ಹಾಕಿಕೊಟ್ಟ ಧೈರ್ಯ ಸ್ಥೈರ್ಯದ ಬುನಾದಿಯ ಮೇಲೆಯೇ ನಿಂತಿತ್ತು ಯದುವಂಶದ ಸಿಂಹಾಸನ. ಸಾವಿರದ 565 ಕರುನಾಡಿನ ಕೀರ್ತಿ ಪತಾಕೆ ಹಾರಿಸಿದ್ದ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ವರ್ಷ. ಸುಲ್ತಾನರ ಸತತ ದಾಳಿಯಿಂದಾಗಿ ವಿಜಯನಗರದ ಆಡಳಿತ ಅಂತ್ಯಗೊಂಡಿತು. ಆಗಿನಿಂದ ವಿಜಯನಗರದ ಸಾಮಂತರಾಗಿದ್ದ ಯದುವಂಶದ ಅರಸರು ಸ್ವತಂತ್ರ ರಾಜರಾದರು. ಮೈಸೂರು ಸಂಸ್ಥಾನ ಕೂಡ ಸ್ವತಂತ್ರವಾಗಿ ರಾಜ್ಯಭಾರ ಮಾಡೋಕೆ ಶುರು ಮಾಡಿತ್ತು. ವಿಜಯನಗರದ ನಂತರ ಮತ್ತೆ ಭಾರತೀಯ ಸಾಮ್ರಾಜ್ಯ ಉದಯಿಸಿತು ಅಂದ್ರೆ ಅದು ಮೈಸೂರು ರಾಜರ ಸಂಸ್ಥಾನವೇ. ಮೈಸೂರು ಸಂಸ್ಥಾನ ಹೀಗೆ ಸ್ವತಂತ್ರವಾದ ವೇಳೆಗೆ ಆಳ್ವಿಕೆ ನಡೆಸುತ್ತಿದ್ದವರು ಎರಡನೆಯ ತಿಮ್ಮರಾಜ ಒಡೆಯರ್. ಇವರ ಸಾಹಸ ಪರಾಕ್ರಮದಿಂದಾಗಿಯೇ ಯದುವಂಶ ಕೊಂಚವೂ ಅಲುಗದೆ ಸ್ಥಿರವಾಗಿ ನಿಂತಿದ್ದು. ಅಷ್ಟೇ ಅಲ್ಲ, ವಿಸ್ತಾರವಾಗಿ ಬೆಳೆದು ನಿಂತಿದ್ದು. ಸುತ್ತಲಿನ ಪಾಳೆಗಾರರ ಮೇಲೆ ದಂಡೆತ್ತಿ ಹೋದ ತಿಮ್ಮರಾಜ ಒಡೆಯರು ಆನೆ ಕುದುರೆಗಳನ್ನೆಲ್ಲ ದಕ್ಕಿಸಿಕೊಂಡ್ರು. ಆ ಕಾರಣವಾಗಿ ಇವರು ಬಿರುದೆಂ ತೆಂಬರ ಗಂಡ ಅನ್ನೋ ಬಿರುದಿಗೆ ಪಾತ್ರರಾಗಿದ್ರು. ವಿಜಯನಗರದ ಪತನದ ನಂತರ ಸ್ವಾತಂತ್ರ್ಯ ರಾಜ್ಯವಾಯಿತು ಮೈಸೂರು ಸಂಸ್ಥಾನ. ಈ ಸಂಸ್ಥಾನ ಹುಟ್ಟಿದೆ ಶೌರ್ಯದ ಸಂಕೇತವಾಗಿ. ಇಂತಹ ಸಾಮ್ರಾಜ್ಯದ ಚರಿತ್ರೆ ಎಷ್ಟು ಅಗಾಧವಾಗಿದೆ ಗೊತ್ತಾ? ಅದ್ರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಮೈಸೂರು ಸಂಸ್ಥಾನ ಅಂದ ಕೂಡಲೇ ನಮಗೆ ನೆನಪಾಗುವ ಎರಡು ಸಂಗತಿ ಅಂದ್ರೆ ಅದು ಒಂದು ಭವ್ಯ ಅರಮನೆ, ಇನ್ನೊಂದು ನಾಡದೇವಿ ತಾಯಿ ಚಾಮುಂಡೇಶ್ವರಿ. ನಂಬಿಕೆಯ ಪ್ರಕಾರ ಈ ದೇವಿಯ ಕೃಪೆಯಿಂದಲೇ ಮೈಸೂರು ಸಂಸ್ಥಾನ ಉದಯ ಸೂರ್ಯನಂತೆ ಮೆನುಗುತ್ತಿತ್ತು ಅಂತಾರೆ. ಹಾಗಾದ್ರೆ ಬನ್ನಿ ಈ ಸಂಸ್ಥಾನಕ್ಕೂ ಆ ಬೆಟ್ಟದ ತಾಯಿಗೂ ಇದ್ದ ಸಂಬಂಧದ ಬಗ್ಗೆ ತಿಳಿಯೋಣ. ಎರಡನೇ ತಿಮ್ಮರಾಯ ಒಡೆಯರ್ ಬಳಿಕ ಗದ್ದುಗೆ ಏರಿದ್ದು ನಾಲ್ಕನೇ ಬೋಳ ಚಾಮರಾಜ ಒಡೆಯರ್. ಇವರಿಗೆ ಬೋಳ ಅನ್ನೋ ಹೆಸರು ಸೇರಿಕೊಳ್ಳೋಕು ಒಂದು ಐತಿಹ್ಯವಿದೆ. ಅದು ಮೈಸೂರು ಸಂಸ್ಥಾನಕ್ಕೂ ದೇವಿ ಚಾಮುಂಡಿಗೂ ಇರೋ ಸಂಬಂಧಕ್ಕೆ ನಿದರ್ಶನ. ಒಮ್ಮೆ ಒಡೆಯರು ದೇವಿ ದರ್ಶನಕ್ಕಾಗಿ ಬೆಟ್ಟಕ್ಕೆ ಹೋಗಿದ್ದಾಗ ಸಿಡಿಲು ಬಡಿಯಿತು. ಅದು ನೇರವಾಗಿ ಇವರ ತಲೆ ಮೇಲೆ ಹಾದು ಹೋಗಿತ್ತಂತೆ. ಆದರೂ ಈ ರಾಜರ ಜೀವಕ್ಕೇನು ಅಪಾಯವಾಗಲಿಲ್ಲ. ಬದಲಾಗಿ ಇವರ ತಲೆಗೂದಲು ಸುಟ್ಟು ಹೋಯಿತು. ಪೌರಾಣಿಕರು ಇಂಥ ಅಪಘಾತವಾದರೂ ರಾಜರ ಜೀವ ಉಳಿಸಿರೋದು ಆ ಭಗವತಿನೇ ಅಂತ ನಂಬಿದ್ರು. ದೇವಿ ಕೊಟ್ಟ ಆಯಸ್ಸನ್ನ ದೇಶದ ಜನರಿಗೋಸ್ಕರ ಮೀಸಲಿಟ್ಟು ಆಳ್ವಿಕೆ ಮಾಡಿದ್ರು ಮಹಾರಾಜರು.
ಇವರ ನಂತರ ಆಡಳಿತ ನಡೆಸೋಕೆ ಪಟ್ಟವೇರಿದ 5ನೇ ಬೆಟ್ಟದ ಚಾಮರಾಜ ಒಡೆಯರ್ ಆಳ್ವಿಕೆ ಮಾಡಿದ್ದು ಮಾತ್ರ ಕೇವಲ 2 ವರ್ಷ. ಸದಾ ಧರ್ಮ ಜಿಜ್ಞಾಸುವೆ ಆಗಿದ್ದ ಇವರು ವೈರಾಗ್ಯ ಮೂರ್ತಿಯಾದ್ರು. ಕೊನೆಗೂ ತಾವಿನ್ನು ಈ ಅಧಿಕಾರದಲ್ಲಿ ಉಳಿಯೋದು ಕಷ್ಟ ಅಂತ ಗೊತ್ತಾಗಿ ಅವರಾಗಿಯೇ ಸೋದರ ರಾಜ ಒಡೆಯರ್ಗೆ ಅಧಿಕಾರ ವಹಿಸಿ ದೇಶಾಂತರ ಹೋಗಿಬಿಟ್ರು. ರಾಜ ಒಡೆಯರ್ 1610ರಲ್ಲಿ ತಮ್ಮ ರಾಜಧಾನಿಯನ್ನ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿದ್ರು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ನಡೀತಿದ್ದ ದಸರಾ ಹಬ್ಬವನ್ನ ಉತ್ಸವೋಪಾದಿಯಲ್ಲಿ ಆಚರಣೆಗೆ ತಂದವರು ಕೂಡ ಇದೇ ರಾಜ ಒಡೆಯರ್. ಇವರಾದ ಬಳಿಕ ಬಂದ ಅರಸರು ವೀರರು ಶೂರರು ಆಗಿದ್ರು. ಹಿಂದಿನ ಘನ ಪರಂಪರೆಗೆ ಒಂದಿನಿತೂ ಕೀಳಿರಿಮೆ ಬರದಂತೆ ಜಾಗೃತಿಯಿಂದ ಆಡಳಿತ ನಡೆಸಿದ್ರು. ಪ್ರಜೆಗಳೆಲ್ಲ ಸುಭಿಕ್ಷವಾಗಿದ್ರು. ಸಾವಿರದ 1672ರಲ್ಲಿ ಪಟ್ಟವೇರಿದವರು ಚಿಕ್ಕದೇವರಾಜ ಒಡೆಯರ್. ಇವರು ರಾಜ್ಯಭಾರ ವಹಿಸಿಕೊಂಡು 5 ದಿನವಾಗಿತ್ತು ಅಷ್ಟೇ. ಆಗಲೇ ತಮ್ಮ ಮೇಲೆ ದಂಡೆತ್ತಿ ಬಂದ ಮಧುರೆಯ ಚೊಕ್ಕನಾಯಕನೆಂಬ ಪಾಳೆಗಾರನನ್ನ ಎದುರಿಸಬೇಕಾಯಿತು. ಅಷ್ಟಾಗಿಯೂ ಇವರ ಸಾಹಸವೇನು ಸಾಮಾನ್ಯವಾದದ್ದಲ್ಲ. ಮೊದಲ ಯುದ್ಧದಲ್ಲಿ ಭರ್ಜರಿ ದಿಗ್ವಿಜಯ ಸಾಧಿಸಿದ್ರು. ಅಷ್ಟೇ ಅಲ್ಲ, ಸತ್ಯಮಂಗಲ ಮತ್ತು ಧರ್ಮಪುರಂ ಅನ್ನೋ 2 ಚಿಕ್ಕ ರಾಜ್ಯವನ್ನ ತಮ್ಮ ವಶಕ್ಕೆ ತಂದುಕೊಂಡ್ರು. ಹೀಗೆ ಶೌರ್ಯ ಪರಾಕ್ರಮಗಳಿಂದ ಮೆರೆದಿದ್ದ ಮೈಸೂರು ಅರಸ ಸಂಸ್ಥಾನ ಇದ್ದಕ್ಕಿದ್ದ ಹಾಗೆ ಸಂಕಷ್ಟಗಳ ನಡುವೆ ಬಳಲಬೇಕಾಯಿತು. 1704ರಲ್ಲಿ ಅಧಿಕಾರಕ್ಕೆ ಬಂದ ಕಂಠೀರವ ಮಹಾರಾಜ ಒಡೆಯರ್ ಕಾಲದಲ್ಲಿ ದಕ್ಷಿಣ ಭಾರತದ ಗವರ್ನರ್ ಶ್ರೀರಂಗಪಟ್ಟಣದ ಮೇಲೆ ದಂಡೆತ್ತಿ ಬಂದ. ಇಂಗ್ಲಿಷರದ್ದು ಆಗ ಬೃಹತ್ ಸೇನೆ. ಅಷ್ಟೇ ಅಲ್ಲದೆ ಏನನ್ನ ಬೇಕಾದರೂ ಸಾಧಿಸಬಲ್ಲ ಕುತಂತ್ರ ಬುದ್ಧಿ. ಇಂತಹ ಯುದ್ಧಕ್ಕೆ ಸನ್ನದ್ಧವಾದರೆ ರಾಜ್ಯಕ್ಕೆ ಕಂಟಕವಾಗಬಹುದು ಅಂತ ಭಾವಿಸಿ 1.5 ಕೋಟಿ ರೂಪಾಯಿಗಳ ಕಪ್ಪ ಕಾಣಿಕೆ ಸಲ್ಲಿಸಿ ಸಂಧಾನ ಮಾಡಿಕೊಂಡ್ರು. ಮುಂದೆ ಇವರ ಪುತ್ರ ದೊಡ್ಡ ಕೃಷ್ಣರಾಜ ಒಡೆಯರ್ ಕೇವಲ 12 ವರ್ಷಕ್ಕೆ ಪಟ್ಟವೇರಬೇಕಾಯಿತು. ಇವರ ಕಾಲದಲ್ಲಿ ನಿಜಾಂ, ಆರ್ಕಟ್ನ ನವಾಬ್, ಸಿರಾ, ಕಡಪ, ಕರ್ನೂಲು, ಸವನೂರು ಮತ್ತು ಇಕ್ಕೇರಿಯ ರಾಜರು ಒಟ್ಟಾಗಿ ಯುದ್ಧಕ್ಕೆ ಬಂದರು. ಇಷ್ಟು ಜನರನ್ನ ಎದುರಿಸುವ ಸಾಮರ್ಥ್ಯ ಪರೀಕ್ಷೆಗೆ ಇಷ್ಟಪಡದ ರಾಜರು 1 ಕೋಟಿ ರೂಪಾಯಿ ಕಾಣಿಕೆ ನೀಡಿ ಸಂಧಾನ ಮಾಡಿಕೊಂಡ್ರು. ಮೈಸೂರು ಒಡೆಯರು ರಾಜಿ ಮಾಡಿಕೊಳ್ಳುತ್ತಿದ್ದರ ಹಿಂದೆ ಇದ್ದದ್ದು ನಿಜಕ್ಕೂ ರಾಜಕಾರಣ. ಯಾಕಂದ್ರೆ ಪರಾಕ್ರಮವನ್ನ ಪರೀಕ್ಷೆ ಮಾಡೋ ನೆಪದಲ್ಲಿ ಯೋಧರ ಮಾರಣ ಹೋಮವಾಗೋದು ಮೈಸೂರು ರಾಜರಿಗೆ ಇಷ್ಟವಿರಲಿಲ್ಲ. ಮುಂದೆಯೂ ಅಷ್ಟೇ ಪ್ರಜೆಗಳ ಒಳಿತಿಗೋಸ್ಕರವೇ ಬದುಕಿತ್ತು ಈ ರಾಜಮನೆತನ. ಈ ರಾಜಮನೆತನದ ರೋಚಕ ಘಟನೆಗಳು ಶುರುವಾಗುವುದೇ ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ. ಆ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ.
ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ನಗರಸಭೆ ವ್ಯಾಪ್ತಿಯ 14ನೇ ವಾರ್ಡಿನಲ್ಲಿ ಹೆಸರಾಂತ ಕಂಪನಿ ಮಾರ್ಕ್ ವಿಸ್ಟಾ ನಿರ್ಮಾಣ ಮಾಡಿರುವ ಸುಸಜ್ಜಿತ ವಾಸಯೋಗ್ಯ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿರುವ ಈ ಸುಸಜ್ಜಿತ ಬಡಾವಣೆ ಕಂದವಾರ ಹೊರವಲಯದಲ್ಲಿ ನಂದಿ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ನೆಲಮಂಗಲ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. 30 ಅಡಿಗಳ ವಿಶಾಲ ರಸ್ತೆಗಳು, ಬೀದಿ ದೀಪ, ಒಳಚರಂಡಿ ವ್ಯವಸ್ಥೆ, ನೀರಿನ ಸೌಕರ್ಯ ಇತ್ಯಾದಿ ಎಲ್ಲ ಮೂಲಭೂತ ಸೌಕರ್ಯಗಳ ಅನುಕೂಲಗಳನ್ನು ಹೊಂದಿದೆ. ಇಂದೇ ನಿವೇಶನ ಖರೀದಿಸಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9513940073. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ವೈಭವದ ದಸರಾ ಆಚರಣೆಯ ಇಂಟ್ರೆಸ್ಟಿಂಗ್ ಮಾಹಿತಿ. ನವರಾತ್ರಿ 9 ವಿಶೇಷಗಳ ಕಂಪ್ಲೀಟ್ ಡೀಟೇಲ್ಸ್. ನಿಮಗಾಗಿ ದಸರಾ ಹಬ್ಬದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನವರಾತ್ರಿ 9 ದಿನ 9 ವಿಶೇಷ ವೀಕ್ಷಿಸಿ ಈ ನ್ಯೂಸ್ ಟಿವಿಯಲ್ಲಿ. ಗುರುವಾರದಿಂದ ಪ್ರತಿದಿನ ಸಂಜೆ 7 ಗಂಟೆಗೆ, ಮರುಪ್ರಸಾರ ಬೆಳಗ್ಗೆ 7 ಗಂಟೆಗೆ. ಸುಂದರ ಚೆಲ್ಲಿದೆ ನಗೆಯ ಪನ್ನೀರ. ಅದ್ಧೂರಿಯಾಗಿ ಆಳ್ವಿಕೆ ನಡೆಸುತ್ತಿದ್ದ ಮೈಸೂರು ಸಂಸ್ಥಾನದ ಮೇಲೆ ಹಲವಾರು ರಾಜ್ಯ ಮನೆತನಗಳು ತಮ್ಮ ಕ್ರೂರ ಕಣ್ಣು ನೆಟ್ಟವು. ಯಾಕಂದ್ರೆ ಆಗ ರಾಜ್ಯವಿದ್ದಿದ್ದು ಲಕ್ಷ್ಮಣಮಣಿಯವರ ಕೈಯಲ್ಲಿ. ಇವರು ಎಮ್ಮಡಿ ರಾಜಕೃಷ್ಣ ಅವರ ಒಡೆಯರ ಮಡದಿ. ಈಕೆ ಏನಾದ್ರೂ ಚೂರು ಮೃದುವಾಗಿದ್ದರೆ ನಾವೀಗ ನೋಡ್ತಾ ಇರೋ ಮೈಸೂರಿನ ಇತಿಹಾಸ ಇದಕ್ಕೆ ವ್ಯತಿರಿಕ್ತವಾಗಿರುತ್ತಿತ್ತು. ಅದ್ಯಾಕೆ ಅಂತ ಹೇಳ್ತೀವಿ ಕೇಳಿ. ಇಮ್ಮಡಿ ಕೃಷ್ಣರಾಜರ ಮರಣವಾದ ಬಳಿಕ ಇಡೀ ಸಾಮ್ರಾಜ್ಯದ ಹೊಣೆ ಇವರ ಮಡದಿ ಲಕ್ಷ್ಮಮ್ಮಣ್ಣಿಯವರ ಮೇಲೆ ಬಿತ್ತು. ಇನ್ನು ಕೈಗೆ ಬಾರದ ರಾಜಪುತ್ರರನ್ನ ನೋಡಿಕೊಳ್ಳುವುದರ ಜೊತೆಗೆ ಸಂಸ್ಥಾನದ ಬೇಕು ಬೇಡಗಳನ್ನ ನೋಡಿಕೊಳ್ಳೋ ಹೊಣೆ ಇತ್ತು ಇವರಿಗೆ. ಇಂಥ ಸಂದರ್ಭದಲ್ಲೇ ಮೈಸೂರಿನ ಸೇನಾಧಿಪತಿಯೊಬ್ಬ ಮಹಾರಾಣಿಯನ್ನೇ ಮೂಲೆಗುಂಪು ಮಾಡಿ ಅಧಿಕಾರಕ್ಕೆ ಬಂದ. ಅವನೇ ಹೈದರ್ ಅಲಿ. ಮೈಸೂರು ಸಂಸ್ಥಾನದ ಸೇನಾಧಿಪತಿಯಾಗಿದ್ದ ಹೈದರ್ ಅಲಿಗೆ ಅರಮನೆಯ ಪರಿಸ್ಥಿತಿ ಸಂಪೂರ್ಣ ಚಿತ್ರಣ ಚೆನ್ನಾಗಿ ಗೊತ್ತಿತ್ತು. ಇದನ್ನೇ ಬಂಡವಾಳವಾಗಿಸಿಕೊಂಡು ನಿಧಾನವಾಗಿ ಇಡೀ ರಾಜ್ಯವನ್ನೇ ಕೈವಶ ಮಾಡಿಕೊಂಡ ಹೈದರ್ ಅಲಿ. ಇವನ ಬಳಿಕ ಗದ್ದುಗೆ ಏರಿದವನು ಇವನ ಮಗ ಟಿಪ್ಪು ಸುಲ್ತಾನ್. ಆತ ಕೂಡ ಮೈಸೂರಿನ ಅರಸನಾದ. ಟಿಪ್ಪು ತನ್ನ ತಂದೆಗಿಂತಲೂ ಒಂದು ಹೆಜ್ಜೆ ಪರಾಕ್ರಮದಲ್ಲಿ ಮುಂದು.
ಟಿಪ್ಪು ಶ್ರೀರಂಗಪಟ್ಟಣದಲ್ಲಿದ್ದ ರಾಜಧಾನಿಯನ್ನ ಮತ್ತೆ ಮೈಸೂರಿಗೆ ತಂದ. ತನ್ನದೇ ಸಿದ್ಧಾಂತದಿಂದ ಸಾಮ್ರಾಜ್ಯವಾಳ್ತಿದ್ದ. ಇದೇ ಹೊತ್ತಿಗೆ ಬ್ರಿಟಿಷರಿಗೂ ಟಿಪ್ಪುವಿಗೂ ಯುದ್ಧವಾಯಿತು. ಆಂಗ್ಲೋ ಮೈಸೂರು ಕದನ ಅಂತಲೇ ಇತಿಹಾಸದ ಪುಟಗಳಲ್ಲಿ ಅಚ್ಚಾಗಿದೆ ಟಿಪ್ಪುವಿಗೂ ಬ್ರಿಟಿಷರಿಗೂ ನಡೆದ ಯುದ್ಧ. ಈ ಯುದ್ಧ ನಡೆದದ್ದು 4 ಬಾರಿ. ಅಂತಿಮವಾಗಿ ಈ ಯುದ್ಧದಲ್ಲಿ ಟಿಪ್ಪು ಸೋಲೊಪ್ಪಿದ. ಈ ಸಂದರ್ಭದಲ್ಲಿ ಮೈಸೂರಿನ ಆಡಳಿತ ಬ್ರಿಟಿಷರ ಕೈಲಿತ್ತು. ಆದರೆ ಬ್ರಿಟಿಷರು ಮೈಸೂರನ್ನ ಅತಿಕ್ರಮಿಸಲಿಲ್ಲ. ಬದಲಾಗಿ ಯದುವಂಶಕ್ಕೆ ಮತ್ತೆ ಆಡಳಿತ ಕೊಟ್ಟರು. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ಟಿದ ಬ್ರಿಟಿಷರು ಆಡಳಿತದ ಜುಟ್ಟನ್ನ ಮಾತ್ರ ತಾವೇ ಹಿಡಿದುಕೊಂಡಿದ್ರು. ಆಗ ಕೃಷ್ಣರಾಜ ಒಡೆಯರ್ ಕೇವಲ 5 ವರ್ಷದ ಪುಟ್ಟ ಬಾಲಕ. ಮುಮ್ಮಡಿ ಕೃಷ್ಣರಾಯರು ದಿವಾನ್ ಪೂರ್ಣಯ್ಯನವರ ಮುತುವರ್ಜಿಯಲ್ಲಿ ಬೆಳೆದವರು. ಅವರ ಮಾರ್ಗದರ್ಶನವೇ ಒಡೆಯರನ್ನು ಪರಿಪೂರ್ಣತೆಯ ದಾರಿಯಲ್ಲಿ ನಡೆಸಿದ್ದು. ಕೃಷ್ಣ ಕಥಾಸಾರ ಸಂಗ್ರಹ, ಚತುರಂಗ ಸಾರ ಸರ್ವಸ್ವ, ದೇವತಾನಾಮ ಕುಸುಮ ಮಂಜರಿಯಂತಹ ಹಲವಾರು ಗ್ರಂಥಗಳನ್ನು ಬರೆದ ಮಹಾರಾಜರು ಸಾಹಿತ್ಯ ಕ್ಷೇತ್ರಕ್ಕೂ ಮಹತ್ತರ ಕೊಡುಗೆ ನೀಡಿದ್ರು. ಇಲ್ಲಿಂದ ಮುಂದೆ ಮೈಸೂರಿನ ಎಲ್ಲ ಒಡೆಯರು ಸಾಹಿತಿಗಳಿಗೆ, ಕಲಾವಿದರಿಗೆ ವಿಶೇಷ ಪ್ರಾಮುಖ್ಯತೆ ನೀಡೋಕೆ ಆರಂಭಿಸಿದ್ರು. ಇವರ ನಂತರ ಅಧಿಕಾರ ವಹಿಸಿಕೊಂಡಿದ್ದು ಚಾಮರಾಜೇಂದ್ರ ಒಡೆಯರ್. ಇವರ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಿಂಹಾಸನ ಅಲಂಕರಿಸಿದ್ರು. ಹುಟ್ಟಿನಿಂದಲೇ ಮಹಾ ಮೇಧಾವಿಗಳು, ತತ್ವಜ್ಞಾನಿಗಳು ಆಗಿದ್ರು ಕೃಷ್ಣರಾಜ ಒಡೆಯರ್. ದಿವಾನ್ ಸರ್ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ರು. ಇವರ ಕಾಲದಲ್ಲಿ ಮೈಸೂರು ರಾಜ್ಯ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದಷ್ಟು ಅಭಿವೃದ್ಧಿ ಕಂಡಿತ್ತು. ಹಾಗಾಗಿಯೇ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಸಾವಿರದ 1947 ದೇಶ ಸ್ವಾತಂತ್ರ್ಯಗೊಂಡಿತ್ತು. ಆಗ ರೂಪುಗೊಂಡ ಸರ್ಕಾರ ಆಗಿದ್ದ ಎಲ್ಲ ರಾಜಮನೆತನಗಳನ್ನ ಗಣರಾಜ್ಯಕ್ಕೆ ವಿಲೀನವಾಗುವಂತೆ ಕೇಳಿಕೊಳ್ತು. ಅದರಂತೆ ಮೈಸೂರು ಸಂಸ್ಥಾನವು ಭಾರತ ದೇಶದ ಜೊತೆ ಲೀನವಾಯಿತು. ಹೀಗೆ ಇಡೀ ದೇಶದಲ್ಲೇ ಸುಮಾರು 550 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಹೆಗ್ಗಳಿಕೆ ಈ ಅರಸು ಮನೆತನಕ್ಕೆ ಸೇರುತ್ತೆ.
ಹೀಗೊಂದು ರಾಜಮನೆತನ ನಮ್ಮ ದೇಶವೇ ಗೌರವದಿಂದ ಕಾಣುವಂತೆ ಆಳ್ವಿಕೆ ನಡೆಸಿತ್ತು. ಮೈಸೂರು ಸಂಸ್ಥಾನವನ್ನ ಮಹಾತ್ಮ ಗಾಂಧೀಜಿಯವರೇ ರಾಮರಾಜ್ಯ ಅಂತ ಮೆಚ್ಚಿ ಕೊಂಡಾಡಿದ್ರು. ಇದು ಮೈಸೂರು ಸಂಸ್ಥಾನದ ಸಂಕ್ಷಿಪ್ತ ಪರಿಚಯ. ಇದೇ ಈ ಹೊತ್ತಿನ ವಿಶೇಷ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಈ ನ್ಯೂಸ್ ಟಿವಿ.